ಸೊ ಗೈಸ್ ಇವಾಗ ಇವರಿಬ್ರು ಆಡ್ತಿದ್ದಾರೆ. ವಾವ್, ಸೊ ಗೈಸ್ ಶರ್ಟ್ಸ್ ಕಲೆಕ್ಷನ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ಫ್ಲೋರ್ ಇದು. ಸೊ ಇಲ್ಲಿಂದ ನೋಡಿ ಹೇಗೆ ಕಾಣುತ್ತೆ. ಇವಾಗ ಇಲ್ಲೇ ಏನಾದ್ರು ತಿನ್ಬಿಟ್ಟು ಹೋಗೋದು. ಜಾಗರಿ ಇದೆ ಇಲ್ಲೋಟ್. ಬೆಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆ್ಯಂಡ್ ಒನ್ ಮೋರ್ ನ್ಯೂ ವ್ಲಾಗ್. ನಾವೊಂದು 2 months ಆಯಿತು ವೀಡಿಯೋಸ್ ಮಾಡ್ತಿರಲಿಲ್ಲ. ಸೊ ಇದು ನಮ್ಮ 2 months ಬ್ರೇಕ್ನ ನಂತರ ವೆರಿ ಫಸ್ಟ್ ವೀಡಿಯೋ ನಾವು ಮಾಡ್ತಾ ಇರೋದು. ಸೊ ಹಾಗಾಗಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಒಂದು ಸ್ಮಾಲ್ ಮಿನಿ ವ್ಲಾಗ್ ಥರ ಮಾಡುವ ಅಂತ ಡಿಸೈಡ್ ಮಾಡಿದ್ದೀವಿ. ಇವತ್ತು ನಾವು ಪ್ರೆಸ್ಟೀಜ್ ಶಾಂತಿನಿಕೇತನ ಮಾಲ್ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಮತ್ತು ಹಾಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಬರುವ ಅಂತ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿಸ್. ಅದು ಕ್ಯಾಬ್ ಆಟೋನಾ? 3 ಜನ ಹೋಗ್ತಾ ಇದ್ದೀವಿ ಈಗ. ಆಟೋದಲ್ಲಿ 3 ಜನ ಪ್ರಗತಿ ಆಟೋದಲ್ಲಿ ಸ್ಕ್ವೀಸ್ ಆಗಿ ಕೂತ್ಕೊಂಡಿದ್ದೀವಿ. ನಾಟ್ ಫೀಲಿಂಗ್ ಗುಡ್. ನಾನಂತೂ ಮಧ್ಯದಲ್ಲಿ ಕೂತು ಸ್ಕ್ವೀಸ್ ಆಗಿಬಿಟ್ಟಿದ್ದೀನಿ. ಇವರಿಬ್ಬರು ಅಕ್ಕಪಕ್ಕ ಆ್ಯಂಡ್ ರೋಡ್ ಕೂಡ ತುಂಬ ಪಾಟ್ ಹೊಲಿಸ್ಕೊಂತೀವಿ ನೋಡಿ. ನಾವೀಗ ನೆಕ್ಸ್ಟ್ ಶಾಂತಿನಿಕೇತನ್ ಮಾಲ್ ರೀಚ್ ಆಗಿದ್ದೀವಿ. ಸೊ ಇವಾಗ ಒಳಗಡೆ ಹೋಗಿ ನೋಡೋಣ ಏನು ಶಾಪ್ ಮಾಡಬೇಕಂತ. ವಾಯಾ ಇಲ್ಲಿ ಸ್ಪಾರ್ ಇದೆ. ಸೊ ಸ್ಪಾರ್ ಆಮೇಲೆ ಬರುವಲ್ಲ ಲಾಸ್ಟಲ್ಲಿ. ಗೈಸ್ ನಾವಿಲ್ಲಿ ಬಂದರೆ ಬರೀ ಸ್ಪಾರ್ಗೆ ಜಾಸ್ತಿ ಹೋಗೋದಾಗುತ್ತೆ. ಮನೆಗೆ ಏನಾದ್ರು ಗ್ರಾಸರೀಸ್ ಏನಾದ್ರು ಬೇಕಿತ್ತಂದರೆ. ಬಟ್ ಇವತ್ತು ಸಾಟರ್ಡೇ ಅಂತ ನೋಡಿ ಎಷ್ಟೊಂದು ಜನ, ತುಂಬ ಜನ ಆಗಿದ್ದಾರೆ. PSN ಮಾಲ್ ಬಂದರೆ ತುಂಬ ಜನ ಬರೋದು ಈ ಸ್ಪೇಸ್ಗೋಸ್ಕರ. ಇಲ್ಲಿ ನೋಡಿ, ಇಲ್ಲೊಂದು ಸಿಟ್ಟಿಂಗ್ ಲಾಬಿ ಥರ ಇದೆ ಕೆಳಗಡೆನೆ ಗ್ರೌಂಡ್ ಫ್ಲೋರಲ್ಲಿ. ಎಲ್ಲರೂ ಇಲ್ಲಿ ಬಂದು ಕೂತ್ಕೊಳ್ತಾರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಓ ಇಲ್ಲಿ ನೋಡಿ ಸ್ಪಾರ್ ಸೇಲ್ ನಡೀತಾ ಉಂಟು. ಡೆಕೆಥ್ಲಾನ್. ಇದು ವೈಶಾಲಿ. ಸೊ ಗೈಸ್ ನಾವೀಗ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಟ್ಟೆ ಶಾಪಿಂಗ್. ಎಸ್ ಸೊ ಬಟ್ಟೆ ಶಾಪಿಂಗ್ ಅಂತ. ಸೊ ನೋಡುವ, ಇಷ್ಟ ಆದರೆ ತೊಗೊಳ್ಳೋದು, ಇಲ್ಲ ಅಂದರೆ ಗೈಸ್ ಫಸ್ಟ್ ಫ್ಲೋರಲ್ಲಿ ವೆಸ್ಟ್ ಸೈಡ್ ಇದೆ. ಸೊ ಇಲ್ಲಿ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ ನೋಡಿ. ಸೊ ಇವಾಗ ವೆಸ್ಟ್ ಸೈಡ್ ಹೋಗಿ ನೋಡೋಣ, ಏನಾದರೂ ಬಟ್ಟೆ ಏನಾದರೂ ಚಲೋ ಇದ್ದರೆ ತೊಗೊಳ್ಬೋದು. ಸೊ ಗೈಸ್ ಇದು ಫಸ್ಟ್ ಲೇಡೀಸ್ ಸೆಕ್ಷನ್ನು. ಇಲ್ಲಿ ನೋಡಿ ಹೀಗಿದೆ. ಇಲ್ಲಿ ಫುಲ್ ಲೇಡೀಸ್ ಬಟ್ಟೆ. ಸೊ ವೈಶಾಲಿ ಮತ್ತು ತಂಗಿ ಇಲ್ಲಿ ನೋಡ್ತಾ ಇದ್ದಾರೆ. ಬಟ್ ಪ್ರೈಸ್ ನೋಡೋದು ಎಷ್ಟು, 2000 rupees. ಸೊ ವೈಶಾಲಿದು ಮೊದಲನೇ ಶಾಪಿಂಗ್ 2000 rupees. ಸೆಕ್ಷನ್ ಮುಗೀತು, ಅವರಲ್ಲಿ ಏನೂ ತೊಗೊಳ್ಳಿಲ್ಲ. ಅದಕ್ಕೆ ನಾ ಇವಾಗ ಮೇಲ್ಗಡೆ ಜೆಂಟ್ಸ್ ಸೆಕ್ಷನ್ ಹೋಗ್ತಾ ಇದ್ದೀನಿ.
ಸೊ ಗೈಸ್ ಶರ್ಟ್ಸ್ ಕಲೆಕ್ಷನ್ ಮಾತ್ರ ಸಖತ್ತಾಗಿದೆ ಇಲ್ಲಿ ನೋಡಿ. ಬಟ್ ಪ್ರೈಸ್ ಕೂಡ ಅಷ್ಟೇ ಸಖತ್ತಾಗಿದೆ. 2600 ರುಪೀಸ್. ಇಷ್ಟೊಂದು ಕಾಸ್ಟ್ಲಿ ಇದೆಲ್ಲನೂ. ಸೊ ಗೈಸ್ ನಾನು ಇವೆರಡು ಬಟ್ಟೆ ತೊಗೊಂಡೆ, ಒಂದು ಶರ್ಟ್ ಮತ್ತೊಂದು ಜೀನ್ಸು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನಿಂಗೆ ಹೆಂಗೆ ಅನಿಸ್ತು? ಚೆನ್ನಾಗಿತ್ತು. ಸೊ ಶರ್ಟ್ ಕಲರ್ ತುಂಬಾ ಸಖತ್ತಾಗಿದೆ, ಚೆನ್ನಾಗಿ ಕಾಣ್ತಿತ್ತು. ಸೊ ಇವಾಗ ಅದೆರಡು ಅವ್ನು ತೊಗೊಂಡಿದ್ದಾನೆ. ಇವಾಗ ಬಿಲ್ಲಿಂಗ್. ಸೊ ಶಾಪಿಂಗ್ ಮುಗಿಸಿ ಬಂದಾಯಿತು. ಸೊ ಗೈಸ್ ಫಸ್ಟ್ ಶಾಪಿಂಗ್ ಆಯಿತು. ನಾನು ಇವಾಗ ಇಲ್ಲೊಂದು ಕ್ಯಾಶುವಲ್ ಶರ್ಟ್ ಮತ್ತು ಇನ್ನೊಂದು ಜೀನ್ಸ್ ತೊಗೊಂಡೆ, ಸಖತ್ತಾಗಿದೆ ತುಂಬ. ಸೊ ನೆಕ್ಸ್ಟ್ ಎಲ್ಲಿ ಹೋಗುವ? ಗೈಸ್ ನೆಕ್ಸ್ಟ್ ನೋಡುವ ಮತ್ತೇನು ಶಾಪ್ ಮಾಡ್ಬೋದಂತ. ಆ್ಯಕ್ಚುಲಿ ಇವರಿಬ್ಬರು ಏನೂ ತೊಗೊಳ್ಳಿಲ್ಲ, ಸೊ ನಾನಷ್ಟೇ ತೊಗೊಂಡೆ ಇಲ್ಲಿ. ಬಟ್ ಇಲ್ಲಿ ಏನಂದರೆ ತುಂಬ ಎಕ್ಸ್ಪೆನ್ಸಿವು. ಮಾಲಿಗೆ ಬಂದರೆ ಆಗಲ್ವಾ, ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಬಟ್ಟೆ ಎಲ್ಲ. ಸೊ ನೆಕ್ಸ್ಟ್ ನೋಡೋಣ ಮತ್ತೇನು ಸಿಗುತ್ತಂತ. ಚಲೋ ಟೈಮ್ ಝೋನ್ ಹೋಗ್ತಾ ಇದ್ದೀವಿ. ಸೊ ಟೈಮ್ ಝೋನ್ ನಂದು ಕಾರ್ಡ್ ಇದೆ. ಸೊ ಅಲ್ಲಿ ಹೋಗಿ ಏನಾದರೂ ಗೇಮ್ಸ್ ಚೆನ್ನಾಗಿರೋದಿದ್ರೆ ಆಡುವ ಅಂತ. ಸೊ ಟೈಮ್ ಝೋನ್ ಇಲ್ಲಿ ಲಾಸ್ಟ್ ಫ್ಲೋರಲ್ಲಿರೋದು. ಹಾಂ ಎಸ್ ಗೈಸ್ ನೋಡಿ, ಹೀಗೆ ಕಾಣುತ್ತೆ ಮಾಲು 3rd ಫ್ಲೋರಿಂದ. ಗೈಸ್ ಈ ಕಡೆ ಫನ್ ಟೈಮ್ ಅಂತ ಇದೆ ಕಿಡ್ಸ್ಗೆ, ಈ ಕಡೆ ಟೈಮ್ ಝೋನ್ ನೋಡಿ. ಸೊ ಇವಾಗ ಒಳಗಡೆ ಹೋಗಿ ನೋಡೋಣ ಏನೇನು ಗೇಮ್ಸ್ ಇದೆ ಅಂತ. ಸೊ ನಾವಿಲ್ಲಿ ಮುಂಚೆನೂ ಆಡಿದ್ವಿ, ಬಾಲ್ಸ್ ಆಡುವ, ಬಾಸ್ಕೆಟ್ಬಾಲ್. ಗೈಸ್ ನನ್ನ ಕಾರ್ಡಲ್ಲಿ 200 ಏನೋ ಬ್ಯಾಲೆನ್ಸ್ ಇದೆ ಅಂತೆ. ಸೊ ಅದರಲ್ಲೇ ಇವಾಗ ಏನು ಗೇಮ್ಸ್ ಆಡೋಕ್ಕಾಗುತ್ತೆ ಅಂತ ನೋಡುವ. ಇಲ್ಲಿ ಬಾಸ್ಕೆಟ್ಬಾಲ್ ಇದೆ, ಇದು ಯಾವುದು? ಸೊ ಇಲ್ಲಿ ಬಾಸ್ಕೆಟ್ಬಾಲ್ ಇದೆ, ಇಲ್ಲಿ ಮತ್ತೆ ಬೇರೆ ಬೇರೆ ಗೇಮ್ಸ್ ಇದೆ. ಈಗ ಬಾಸ್ಕೆಟ್ಬಾಲ್ಗೆ 80 ಪಾಯಿಂಟ್ಸ್ ಅಂತೆ. ಸೊ ಇದರಲ್ಲಿ ಇವಾಗ ಎಷ್ಟು ಉಂಟು? 200 ಇದೆ. ಸೊ ಇವಾಗ ಫಸ್ಟ್ ಈ ಗೇಮ್ ಆಡೋಣ ಹೇಗಿರುತ್ತೆ ಅಂತ. ಸೊ ನಾವು 3 ಜನ ಆಡ್ತೀವಿ, ನೋಡೋಣ ಯಾರು ವಿನ್ ಆಗ್ತಾರಂತ. ಸೊ ಇದು ಹೇಗಂದರೆ ಆ ಲೆವೆಲ್ಸಲ್ಲಿದೆ, ಆ ಲೆವೆಲ್ಸ್ನ ಕ್ಲಿಯರ್ ಮಾಡ್ತಾ ಹೋಗಬೇಕು, ಫಸ್ಟ್ ಸೆಕೆಂಡ್ ಲೆವೆಲ್ಸ್ ಅಂತ. ಸೊ ಇವಾಗ ನಾನು ಈ ಕಾರ್ಡಲ್ಲಿ ಫಸ್ಟ್ ಇದು ಮಾಡ್ತೀನಿ. ಓಕೆ ಸೊ ಗೈಸ್ ಇವಾಗ ಗೇಮ್ನ ಸ್ಟಾರ್ಟ್ ಮಾಡೋಣ. ಚಲೋ. ಸೊ ಗೈಸ್ ಇವಾಗ ಇವರಿಬ್ರು ಆಡ್ತಿದ್ದಾರೆ. ವಾವ್, ಫಾಸ್ಟ್ ಓ. ಸೊ ಗೈಸ್ ಫಸ್ಟ್ ಲೆವೆಲ್ ಮುಗೀತು. ಸೊ ಇವಾಗ ರೌಂಡ್ 2 ಸ್ಟಾರ್ಟ್ ಆಗುತ್ತೆ. ಇವಾಗ ವೈಶಾಲಿ ಮತ್ತು ನನ್ನ ತಂಗಿ ಆಡ್ತಾ ಇದ್ದಾಳೆ. ಹೆಂಗೆ ಅನಿಸ್ತು? ಕ್ರೇಜಿ. ಆಸಮ್. ಸೊ ಗೈಸ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ. Fast.
ಏ ಸೆಕೆಂಡ್ ರೌಂಡ್ ಕ್ಲಿಯರ್. ಸೊ ಗೈಸ್ ಇವಾಗ 2 ರೌಂಡ್ ಆಯಿತು. ಇವಾಗ 3rd ರೌಂಡ್ಗೆ ಲೆವೆಲ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಸೊ ಗೈಸ್ ಇಲ್ಲಿ ನೋಡಿ, ವೈಶಾಲಿ ಫುಲ್ ನೆಕ್ಸ್ಟ್ ಲೆವೆಲ್ ಆಟ. ಇವಾಗ ನನ್ನ ತಂಗಿ ಆಡ್ತಾ ಇದ್ದಾಳೆ. ಸೊ ಗೈಸ್ ಟೈಮ್ ಝೋನ್ ಆಯಿತು. ಚೆನ್ನಾಗಿತ್ತು ಇಲ್ಲಿ ಗೇಮ್ಸು. ನಾವು ಬೌಲಿಂಗ್ ತೊಗೊಳ್ಳಿಲ್ಲ, ಏನಕ್ಕಂದರೆ 2 hours ಇತ್ತಂತೆ ವೇಟಿಂಗು. ಸೊ ಯೂಶ್ವಲಿ ಎಲ್ಲ ಮಾಲ್ಗೆ ಹೋದರೆ ಬೌಲಿಂಗ್ ತುಂಬ ಟೈಮ್ ತೊಗೊಳುತ್ತೆ. ಸೊ ಇವಾಗ ಇವರನ್ನು ಕೇಳೋ ಹೆಂಗೆ ಅನಿಸ್ತಂತ. ಹೆಂಗಿತ್ತು? ಸಖತ್ತಾಗಿತ್ತು, ತುಂಬ ಎಂಜಾಯ್, ಒಳ್ಳೆ ಇತ್ತು ಗೇಮ್, ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಗೈಸ್ ವೀಕೆಂಡ್ ಬಂದರೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಈ ಥರ ಇಲ್ಲಿ ಬಂದು ಹೋಗ್ಬೋದು. ಈ ಕಡೆ ನೋಡಿ ಫನ್ ಸಿಟಿ ಅಂತ, ಇದು ಫುಲ್ ಕಿಡ್ಸ್ ಸೆಕ್ಷನ್ನು. ಸೊ ಎಲ್ಲ ಪೇರೆಂಟ್ಸ್ ಬಂದು ಅವ್ರವ್ರ ಕಿಡ್ಸ್ ಜೊತೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ವಾವ್, ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿ ಉಂಟಲ್ಲ ಐಸ್. ಇಲ್ಲಿಂದ ನೋಡಿ ಮೇ ಬಿ 4th and 5th ಫ್ಲೋರ್ ಇದು. ಸೊ ಇಲ್ಲಿಂದ ನೋಡಿ ಹೇಗೆ ಕಾಣುತ್ತೆ. ಇವಾಗ ಇಲ್ಲೇ ಏನಾದ್ರು ತಿನ್ಬಿಟ್ಟು ಹೋಗೋದು. ಇವಾಗ ಫುಡ್ ಕೋರ್ಟ್ ಬಂದಿದ್ದೀವಿ, ನೋಡೋಣ ಏನು ಸಿಗುತ್ತೆ ಅಂತ. ಇವತ್ತು ಶನಿವಾರ ಬೇರೆ, ಅದಕ್ಕೆ ವೆಜ್ ಏನಾದ್ರು ತಿನ್ನೋದು. ಎಂತ ಬೇಕು? ಸೊ ಗೈಸ್ ನಾವಿವಾಗ ಇಲ್ಲಿ ಒಂದು ಚೋಲೆ ಭಟೂರೆ ತೊಗೊಂಡಿದ್ದೀವಿ. ಒಂದು ಪೂರಿ ಥರ ಕೊಡ್ತಾರೆ, ತುಂಬ ದೊಡ್ಡದು. ಮತ್ತು ಇಲ್ಲಿ ಸಲಾಡ್, ಆನಿಯನ್, ಲೆಮನ್ ಮತ್ತಿದೆ. ಮತ್ತು ಇಲ್ಲಿ ನೋಡಿ ಇದು ಚೋಲೆ. ಮತ್ತು ಇಲ್ಲಿ ವೆಜ್ ಬಿರಿಯಾನಿ ಇದೆ, ಮತ್ತು 3 ಲಸ್ಸಿ. ಸೊ ಇದನ್ನೇ ಇವಾಗ ಬ್ಯಾಟಿಂಗ್ ಮಾಡೋಣ. ಗೈಸ್ ಇದು ಎಷ್ಟೊಂದು ದೊಡ್ಡದಿದೆ ಅಂದರೆ ಆರಾಮ್ 3 ಜನ ತಿನ್ಬೋದು. ಫಸ್ಟ್ ಟೇಸ್ಟ್ ಮಾಡಿ ನೋಡಿ ಹೆಂಗೆ ಉಂಟಂತ. ಇಲ್ಲಿ ಚೋಲೆ ಒಳ್ಳೆ ಇರುತ್ತೆ. ಗೈಸ್ ನಮ್ದು ಇವಾಗ ಊಟ ಎಲ್ಲ ಮುಗೀತು. ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಸ್ಪಾರ್ಗೆ ಹೋಗುವಂಥ. ಸ್ಪಾರಲ್ಲಿ ಸ್ವಲ್ಪ ಮನೆಗೆ ಬೇಕಾಗಿರುವಂಥ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಸ್ವಲ್ಪ ನೋಡುವ ಅಂತ ವೈಶಾಲಿ ಹೇಳಿದ್ಲು. ಊಟ ಹೆಂಗಿತ್ತು? ಚೆನ್ನಾಗಿತ್ತು ಊಟ, ಫುಲ್ ಆಯಿತು. ಏನು ಜಾಸ್ತಿ ಇಷ್ಟ ಆಯ್ತು? ಚೋಲೆ ಭಟೂರೆ. ಚೋಲೆ ಭಟೂರೆ ಇಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಚೋಲೆ ಭಟೂರೆ ಚೆನ್ನಾಗಿರುತ್ತೆ. ಸೊ ಗೈಸ್ ನಮ್ಮ ಇವತ್ತಿನ ಈ ಒಂದು ವ್ಲಾಗ್ನ ಲಾಸ್ಟ್ ಸ್ಟಾಪ್ ಬಂದುಬಿಟ್ಟು ಸ್ಪಾರ್. ಸೊ ಇಲ್ಲಿ ನಾವು ಸ್ವಲ್ಪ ಶಾಪಿಂಗ್ ಮಾಡುವಂತ ಬಂದಿದ್ದೀವಿ. ಮನೆಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಳ್ಬೇಕಿತ್ತು. ಸೊ ನೋಡೋಣ ಏನು ಸಿಗುತ್ತೆ ಅಂತ. ಇಲ್ಲಿ ಫಸ್ಟ್ ಡ್ರೈ ಫ್ರೂಟ್ಸ್ ಇದೆ, ಎಲ್ಲ ಆಫ್ ಹಾಕಿದ್ದಾರೆ. 499. ಈ ಕಡೆ ಎಲ್ಲ ಸ್ಟೀಲ್ ಸೆಕ್ಷನ್. ಅದೆಷ್ಟು? 499 ಇವೆಲ್ಲ. ಮಿಕ್ಸರ್ ನೋಡೋದೆ ಗೈಸ್. ಫಸ್ಟ್ ಇವತ್ತು ಒಂದು ಪ್ಲೇಟ್ ತೊಗೊಂಡ್ವಿ. ಎಲ್ಲೇ ಪ್ಲೇಟ್ ನೋಡಿ, ಬರೀ 115 rupees. ಇಲ್ಲಿ ಸ್ಟಡಿ ಟೇಬಲ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ವೈಶಾಲಿ ಪಿಲೋ ತೊಗೊಳಕ್ಕೆ ಬಂದಿದ್ದಾಳೆ. ಎಷ್ಟು ಪಿಲೋಗೆಲ್ಲ? 1000ಗೆ ಪ್ಯಾಕ್ ಆಫ್ 2.
ಗ್ರಾಸರಿ ಸೆಕ್ಷನ್. ಏನದು? ಬಾಡಿ ಶೋರ್. ಇಡ್ಲಿ ರೈಸಲ್ಲಿ ಅದು ಉದ್ದಿನ ಬೇಳೆ. ಓ, ಇದು ನೋಡಿ, ದೋಸಾ ರೈಸ್ 49 ರುಪೀಸ್, ಬಾಸ್ಮತಿ ರೈಸ್ 125. ಇದು ಬಾಸ್ಮತಿ ರೈಸಾ? ಪೌಡರ್. ಜಾಗರಿ ಇದೆ, ಇಲ್ಲುಂಟು. ಬೆಲ್ಲ, ಇಡ್ಲಿ ಸೂಜಿ, ಪುಳಿಯೋಗರೆ ಮಿಕ್ಸಾ? ಅಯ್ಯಂಗಾರೆಲ್ಲ ಇಲ್ಲಿಲ್ಲ. ಇಲ್ಲೇನಿದ್ರು MTR. ಶಾಪ್ ಮಾಡಿದ್ದೀವಿ. ಒಂದು ಅಂದಾಜು ಎಷ್ಟಾಗ್ಬೋದು ಅಂತ ಕೇಳುವ. ಎಷ್ಟಾಗುತ್ತೆ? 2.5K 3K. ಸೊ ಗೈಸ್, ನನ್ನ ಪ್ರಕಾರ ಇದೊಂದು 3500 ಮೇಲೆ ಹೋಗುತ್ತೆ. ನೋಡುವ. 3K ಒಳಗೆ ಬರುತ್ತೆ. 3K ಒಳಗೆ ಜಾಸ್ತಿ ಸಾಮಾನ್ಯನಿಲ್ಲ. ಇವಾಗ ನಮ್ಮದು ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಗೈಸ್, ಶಾಪಿಂಗ್ ಬಿಲ್ ನೋಡಿ. ಗ್ರಾಸರಿ ಶಾಪಿಂಗ್ ಎಷ್ಟಾಗಿದೆ? 2700. ಸೊ ಗೈಸ್, ನಮ್ಮ ಶಾಪಿಂಗ್ ಮುಗೀತು. ಇವಾಗ ನಾವು ಮನೆ ಕಡೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಹೀಗಿತ್ತು ಈ ಒಂದು ಶಾರ್ಟ್ ವೀಕೆಂಡ್ ಬ್ಲಾಗ್. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ನಾವು ಇನ್ಮೇಲೆ ಆದಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀವಿ. ಫ್ರೀಕ್ವೆಂಟಾಗಿ ವ್ಲಾಗ್ಸ್ನ ಕೂಡ ಅಪ್ಲೋಡ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ನಮ್ಮ ಈ ಒಂದು ವೀಕೆಂಡ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.